ಪುನೀತ್ ರಾಜ್ಕುಮಾರ್ ಆಸೆಯಂತೆ ಒಂದು ಮದುವೆಗೆ ಸಜ್ಜಾದ ಮಗಳು ಧೃತಿ. ಹೌದು ಸ್ನೇಹಿತರೆ, ಇದೀಗ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಒಂದು ಪುನೀತ್ ರಾಜ್ಕುಮಾರ್ ಅವರ ಆಸೆಯಂತೆ ಅವರ ಮಗಳಾದಂತಹ, ಅವರ ಪ್ರೀತಿಯ ಮಗಳಾದಂತಹ ಒಂದು ಧೃತಿ ರಾಜ್ಕುಮಾರ್ ಅವರ ಮದುವೆ ಸಜ್ಜಾಗಿದೆ. ಅಷ್ಟಕ್ಕೂ ಗಂಡು ಯಾರು? ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟಕ್ಕೂ ಗಂಡು ಯಾರು, ಏನು ಮಾಡ್ತಾ ಇದ್ದಾರೆ? ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಫಾರಿನ್ ಕಂಟ್ರಿಯಲ್ಲಿ. ಆ ವಿದ್ಯಾಭ್ಯಾಸ ಮುಗಿತಾ ಅಷ್ಟಕ್ಕೂ ಇವರು ಏನಾದರೂ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರಾ? ಇವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಏನಾದರೂ ಕನ್ನಡ ಇಂಡಸ್ಟ್ರಿಯ ನಟನ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಬೇಕಪ್ಪ ಅಂತಂದರೆ, ಒಂದು ದೇವರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅನ್ನೋದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೋದು. ಯಾಕಪ್ಪ ಅಂತಂದರೆ, ಒಬ್ಬ ಮನುಷ್ಯ ದೇವರಾಗೋದು ಯಾವಾಗಪ್ಪ ಅಂತಂದರೆ, ತುಂಬ ಎಲ್ಲರನ್ನ ಪ್ರೀತಿಸಿ ಒಂದು ಅವರಿಗೆ ದಾನ ಧರ್ಮವನ್ನು ಕೊಟ್ಟಾಗ ಮಾತ್ರ. ಅನ್ನದಾನವನ್ನು ಯಾರು ಮಾಡ್ತಾರೋ ಅವರು ದೇವರ ಸ್ವರೂಪ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹೌದು ಸ್ನೇಹಿತರೆ, ಒಂದು ಹಸಿದವರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅನ್ನುವಂತಹ ಗಾದೆ ಕೂಡ ಇದೆ. ಇನ್ನು ಹಲವಾರು ದಾನ ಧರ್ಮಗಳನ್ನು ಮಾಡಿ ಹಲವಾರು ಅನಾಥಾಶ್ರಮಗಳಿಗೆ ದಾರಿದೀಪವಾದಂಥ ಅಪ್ಪು ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಕೆಲವೊಂದಿಷ್ಟು ವರ್ಷಗಳಾದರೂ ಕೂಡ ಅವರು ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಸಹ ಇದ್ದಾರೆ. ಅವರು ಎಂದಿಗೂ ಮರಣ ಹೊಂದಿದ್ದಾರೆ ಅನ್ನುವಂಥ ಫೀಲಿಂಗ್ ಯಾವತ್ತೂ ಬರೋದೇ ಇಲ್ಲ. ಹಲವಾರು ದಾನ ಧರ್ಮಗಳನ್ನು ಮಾಡಿ ಎಲ್ಲೂ ಕೂಡ ಹೇಳಿಕೊಳ್ಳದೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಇದ್ದರು. ಎಲ್ಲೂ ಈ ಮಾತನ್ನು ಹೇಳಿಕೊಂಡೇ ಇಲ್ಲ, ನಾನು ಇಷ್ಟೊಂದು ದಾನ ಮಾಡಿದ್ದೇನೆ, ಅಷ್ಟೊಂದು ದಾನ ಮಾಡಿದ್ದೇನೆ. ಈಗ ಯಾವ ರೀತಿಯಾಗಿ ಬಿಟ್ಟಿದೆಪ್ಪ ಅಂತಂದರೆ, ಯಾರಾದರೂ MLA MP ಗಳು ಕೇವಲ ₹1,000 ಕೊಟ್ಟರೆ ಅದನ್ನು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ತಮ್ಮ ಎಲ್ಲ ಖಾತೆಗಳಲ್ಲಿ ಪೋಸ್ಟರ್ಗಳಲ್ಲಿ ₹100 ಕೊಟ್ಟರೆ ₹1,000 ಪೋಸ್ಟರನ್ನೇ ಮಾಡಿಕೊಂಡು ಹಂಚಿಕೊಂಡಿರ್ತಾರೆ. ಇಂತಹ ದಿನಮಾನಗಳಲ್ಲಿ ಹಲವಾರು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ದಾನ ಮಾಡಿದಂಥ ಪುನೀತ್ ರಾಜ್ಕುಮಾರ್ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಅವರು ಮರಣ ಹೊಂದಿದಾಗ ಅವರು ಮಾಡಿದ ದಾನಗಳು, ಅವರು ನಡೆಸ್ತಿದ್ದ ವೃದ್ಧಾಶ್ರಮಗಳು, ಅವರು ನಡೆಸುತ್ತಿರುವ ಅನಾಥಾಶ್ರಮಗಳ ಬಗ್ಗೆ ಗೊತ್ತಾಯಿತು. ಅವಾಗ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವರನ್ನ ದೇವರ ಸ್ವರೂಪ ಅನ್ನೋಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಈಗ ಅವರ ಮನೆಯಲ್ಲಿ ಖುಷಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ಅಪ್ಪು ಆಸೆ ಕೂಡ ಹೌದಂತೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನಾಯ್ತು? ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಧೃತಿ ರಾಜ್ಕುಮಾರ್ ಅವರು ಏನಾದರೂ ಕನ್ನಡ ಇಂಡಸ್ಟ್ರಿಗೆ ಬರ್ತಾರಾ? ಹೌದು ಸ್ನೇಹಿತರೆ, ಖಂಡಿತವಾಗ್ಲೂ ಧೃತಿ ರಾಜ್ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಗೆ ಬರ್ತಿದ್ದಾರೆ. ಅಷ್ಟಕ್ಕೂ ಯಾವ ರೀತಿಯಾಗಿ ಬರ್ತಿದ್ದಾರೆ? ಏನಾದರೂ ನಟಿ ಆಗ್ತಾ ಇದ್ದಾರಾ, ಏನಾಗ್ತಿದ್ದಾರಪ್ಪ ಅನ್ನೋದು ನೋಡ್ಬೇಕಪ್ಪ ಅಂತಂದರೆ, ಖಂಡಿತವಾಗ್ಲೂ ಸ್ನೇಹಿತರೆ, ಈಗ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದಿದೆ. ಫಾರಿನ್ ಕಂಟ್ರಿಯಲ್ಲಿ ಧೃತಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಅಪ್ಪು ಅವರು ಮರಣ ಹೊಂದಿದಾಗ ಅವರು ಫ್ಲೈಟ್ ಇಳಿದು ಬಂದಿದ್ದ ರೀತಿ ಕಣ್ಮುಂದೆನೇ ಬಂದೇ ಬರುತ್ತೆ. ಆ ದೃಶ್ಯ ಎಲ್ಲರ ಕಣ್ಮುಂದೆ ಬಂದೇ ಬರುತ್ತೆ. ಈಗ ಧೃತಿ ರಾಜ್ಕುಮಾರ್ ಅವರ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿದಿದ್ದು, ಖಂಡಿತವಾಗ್ಲೂ ಅವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಿದ್ದಾರೆ ಅನ್ನೋ ಮಾತನ್ನ ನಾವು ಹೇಳ್ಬೋದು. ಇನ್ನು ಯಾವ ರೀತಿಯಾಗಿ ಕಾಲಿಡ್ತಿದ್ದಾರೆ, ನಟಿಯಾಗಿ ಅಲ್ಲದೆ ಹೋದ್ರು ಮತ್ತೆ ಯಾವ ರೀತಿಯಾಗಿ ಕಾಲಿಡ್ತಿದ್ದಾರೆ ಅಪ್ಪ ಅಂತಂದ್ರೆ, ಅಪ್ಪು ಅವರ ಕನಸಿನ ಅರಮನೆ PRK ಪ್ರೊಡಕ್ಷನ್ ಹೌಸ್. ಹೌದು ಸ್ನೇಹಿತರೆ, PRK ಪ್ರೊಡಕ್ಷನ್ ಹೌಸ್ ಅನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕನ್ನೋದು ಅಪ್ಪು ಅವರ ಕನಸಾಗಿತ್ತು. ಅಪ್ಪು ಅವರು ಆ ಪ್ರೊಡಕ್ಷನ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಅಪ್ಪು ಅವರು ಮರಣ ಹೊಂದಿದಾಗ ಈ ಪ್ರೊಡಕ್ಷನ್ ಹೌಸ್ ಅನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಲವಾರು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಳ್ತಾ ಇದೆ ಈ PRK ಪ್ರೊಡಕ್ಷನ್ ಹೌಸ್. ತಮ್ಮ ಆಕ್ಟಿಂಗ್ ಅನ್ನ ಮೆಟ್ಟಿಲನ್ನಾಗಿ ಮಾಡ್ಕೊಳ್ಳೋಕೆ PRK ಪ್ರೊಡಕ್ಷನ್ ಹೌಸ್ ಎಲ್ಲರಿಗೂ ತುಂಬಾ ಒಳ್ಳೆಯ ವೇದಿಕೆಯಾಗಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಈ PRK ಪ್ರೊಡಕ್ಷನ್ ಹೌಸ್ ಅನ್ನ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಅಪ್ಪು ಅವರ ಆಸೆ ಏನಿತ್ತಪ್ಪ ಅಂತಂದ್ರೆ, ಈ PRK ಪ್ರೊಡಕ್ಷನ್ ಹೌಸ್ ಅನ್ನ ತಮ್ಮ ಮಗಳು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಅಪ್ಪು ಅವರ ಆಸೆ ಇತ್ತಂತೆ. ಅಪ್ಪು ಅವರ ಆಸೆಯಂತೆ ಇನ್ನು ಮುಂದೆ PRK ಪ್ರೊಡಕ್ಷನ್ ಹೌಸ್ ಅನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರಂತೆ. ಇನ್ನು ಅಪ್ಪು ಅವರ ಮಗಳ ಮದುವೆ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ಧೃತಿ ರಾಜ್ಕುಮಾರ್ ಅವರ ಮಗಳ ಮದುವೆ ಇನ್ನೇನು ಫಿಕ್ಸ್ ಆಗಲಿದೆ ಅಂತೆ. ಇನ್ನು 2-3 ತಿಂಗಳಲ್ಲಿ ನಿಶ್ಚಿತಾರ್ಥ ಕೂಡ ಇದೆ ಅಂತೆ. ಇದ್ರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಇನ್ನು ಅಪ್ಪು ಅವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಪ್ಪು ಅವರ ಮಗಳು ಧೃತಿ ಅವರ ಮದುವೆ ಬಗ್ಗೆ ಏನು ಅನಿಸುತ್ತೆ? ಇವರು PRK ಪ್ರೊಡಕ್ಷನ್ ಹೌಸ್ ಅನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರಾ, ಅಥವಾ ಇದನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ನಡೆಸಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.